ನನ್ನನ್ನೇ ತಡೆಯೋಳು ಯಾರು ನೀನು? ನಾನು ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನ ಕಾಪಾಡೋ ಗಜಲಕ್ಷ್ಮಿ. ಗಜಲಕ್ಷ್ಮಿ, ನಾನೇನೇನ್ ಮಾಡ್ತಿದ್ದೀನೋ ಅದು ನಿನ್ನ ಒಳ್ಳೇದಕ್ಕಾಗಿ. ಯಾಕೆಂದ್ರೆ ಯಾವ ಪಶುನು ಉಳಿಯೋದಿಲ್ಲ, ನೀನು ಯಾರ ರಕ್ಷಣೆನೂ ಮಾಡೋದ್ ಬೇಕಾಗಿಲ್ಲ. ಅಗೋರ, ಪ್ರಾಣಿಗಳನ್ನ ಕಾಪಾಡೋದಿಕ್ಕೆ ಒಂದು ದಾರಿ ಇದೆ. ನಾನ್ಯಾಕೆ ನಿನ್ನ ಶಕ್ತಿಗಳನ್ನ ಕಿತ್ಕೋಬಾರ್ದು? ಆಗ ಪ್ರಾಣಿಗಳಿಗೆ ತೊಂದ್ರೆನೇ ಇಲ್ದಂಗಾಗುತ್ತೆ. ಗಜಲಕ್ಷ್ಮಿ, ಈಗ ನಾನು ಹೋಗ್ತಿದ್ದೀನಿ, ಆದ್ರೆ ಮತ್ತೆ ಬರ್ತೀನಿ. ಆಗ ನೀನ್ ನನ್ನ ಶಕ್ತಿನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ದೇವರ್ಷಿ, ಆ ದಿನ ಅಗೋರ ಶಕ್ತಿಹೀನಳಾಗಿ ಅಲ್ಲಿಂದ ತೆರಳಿದ್ದಳು. ಆದರೆ ಅವಳು ಪ್ರತೀಕ್ಷೆ ಮಾಡುತ್ತಿದ್ದಳು. ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಾಲದಲ್ಲೂ ಉಚಿತ ಸಮಯಕ್ಕೆ ಮತ್ತು ತನ್ನ ಅಸುರಿ ಕಾರ್ಯಗಳಿಂದ ತನ್ನ ಶಕ್ತಿಯನ್ನು ಸಂಚಿತಗೊಳಿಸಿದಳು. ಮತ್ತು ಯುಗಗಳ ನಂತರ ಅದೇ ನಕಾರಾತ್ಮಕ ಶಕ್ತಿ ಇಂದು ಹೀಗೆ ಹೊಸ ರೂಪದಲ್ಲಿ ಪುನಃ ದೇವಿ ಲಕ್ಷ್ಮಿಯ ಸಮ್ಮುಖ ನಿಂತಿದ್ದಾಳೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಗಜಲಕ್ಷ್ಮಿ, ಆ ದಿನ ನೀನು ನನ್ನ ಅಸ್ತಿತ್ವ ಸ್ಥಾಪನೆ ಆಗೋದಕ್ಕೆ ಮೊದಲೇ ಅಂತ್ಯ ಮಾಡ್ಬಿಟ್ಟೆ. ಆದ್ರೆ ಇವತ್ತು ನಾನ್ ನಿನ್ನ ಅಂತ್ಯ ಮಾಡಿ ನನ್ನ ಶಕ್ತಿನ ಪುನಃ ಸ್ಥಾಪನೆ ಮಾಡ್ತೀನಿ. ಒಮ್ಮೆ ರಾಧಿ ಅಗೋರನ ನಾಶ ಮಾಡೋದಿಕ್ಕೆ ಸ್ವಲ್ಪ ತಡೆ ಮಾಡಿದ್ರು ಅನರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಅಮ್ಮ ಅಪ್ಪನ ಶರೀರ ನೀಲಿ ಆಗ್ತಾ ಹೋಗ್ತಿದೆ. ಅಗೋರ ದೇವಿ, ಆ ದಿನ ನಾನು ನಿನ್ನ ಜೀವಂತಗೊಳಿಸಿದ್ದೆ. ಯಾಕಂದ್ರೆ ನೀನು ಶಿಕ್ಷೆ ಅನುಭವಿಸಿ ಅಧರ್ಮದ ದಾರಿ ಬಿಡ್ತೀಯ ಅನ್ಕೊಂಡೆ. ಆದ್ರೆ ನೀನು ಅಧರ್ಮದ ದಾರಿಯಲ್ಲಿಲ್ಲ, ಬದಲಿಗೆ ಅಧರ್ಮನೇ ನೀನಾಗಿದ್ಯಾ. ನಿನ್ನ ಈ ಕೆಟ್ಟ ಶಕ್ತಿಗಳು ಕೊನೆ ಆಗ್ಬೇಕು ಅಂದ್ರೆ ನಾನ್ ನಿನ್ನನ್ನ ಕೊಲ್ಲೇಬೇಕು. ಇಲ್ಲಿ ತನಕ ಅಗೋರ ಈ ವೃಂದಾವನದ ಸರ್ವನಾಶ ಯಾಕೆ ಮಾಡಿಲ್ಲ? ಹೀಗಾಗೋಕ್ ಸಾಧ್ಯ ಇಲ್ಲ. ಅಗೋರಳ ಅಂತ್ಯ ಆಗ್ಬಾರ್ದು. ಇಲ್ಲ ಅಗೋರ, ಇಲ್ಲ ಇಲ್ಲ ಇಲ್ಲ, ನನ್ನ ಈ ಶಕ್ತಿಯ ಅಂತ್ಯ ಆಗೋ ಹಾಗಿಲ್ಲ. ಅಗೋರ ಸಾಯೋ ಹಾಗಿಲ್ಲ. ಅಗೋರ ಅಗೋರ, ಕೃಷ್ಣ, ಕಂದ, ಅಮ್ಮ ಅಪ್ಪ, ನೀವಿಬ್ರು ಸರಿಯಾಗ್ಬಿಟ್ರ. ಇದ್ರರ್ಥ ರಾಧೆಯಲ್ಲಿ ಅಗೋರಳ ರಾಕ್ಷಸ ಶಕ್ತಿನ ಅಂತ್ಯ ಮಾಡಿದಳೆ.
ಆ ಹಾವುಗಳೆಲ್ಲ ಎಲ್ಲಿ ಹೋದ್ವು? ಅಪ್ಪ, ಸರ್ಪಕ್ಕಿಂತ ಹೆಚ್ಚು ಶಕ್ತಿಶಾಲಿ ಮನುಷ್ಯರಾಗಿರ್ತಾರೆ. ಅದಕ್ಕೆ ಆ ಎಲ್ಲ ಸರ್ಪ ನಮ್ಗೆ ಎದುರ್ಕೊಂಡು ಓಡೋದು. ಆದ್ರೆ ಇದೆಂಥ ಮಾಯೆ ಕಂದ. ಅಮ್ಮ, ಎಲ್ಲ ಹೇಳ್ತೀನಿ. ಆದ್ರೆ ಮೊದ್ಲು ನೀನು ನಿನ್ನ ಕಂದನ ತಪ್ಕೊಳ್ಳಲ್ವಾ? ಹಾ ಕಂದ, ಹಾ. ಏನ್ ಯೋಚಿಸ್ತಿದ್ಯಾ ಏಕಾಂಗ? ಅಘೋರಳ ಮೃತ್ಯುಗೆ ಕಾರಣ ನೀನೆ ಅನಾಸ್ತಾ. ಇದೇನ್ ಹೇಳ್ತಿದ್ಯಾ ನೀನು? ಅನಾಸ್ತಾ ನಿಜಾನೇ ಹೇಳ್ತಿದ್ದಾಳೆ ಏಕಾಂಗ. ಅಘೋರಳ ಮೃತ್ಯು ನಿನ್ನ ಕಾರಣದಿಂದಲೇ ಆಗಿರೋದು. ಇಲ್ದಿದ್ರೆ ಅಘೋರನ ಕೊಲ್ಲೋದು ಅಸಂಭವ ಆಗಿತ್ತು. ಅಘೋರಳ ಶಕ್ತಿ ಅವಳ ಕೆಲ್ಸಕ್ ಬರ್ಲಿಲ್ಲ. ಇದ್ರಲ್ಲಿ ನಂದೇನ್ ದೋಷ ಇದೆ? ಇಲ್ಲ ಏಕಾಂಗ, ಅಘೋರಳ ಶಕ್ತಿಗಳಿಗೆ ಈ ಜಗತ್ತಿನಲ್ಲಿ ಯಾವ ಸ್ಪರ್ಧಿನೂ ಇರಲಿಲ್ಲ. ಖಂಡಿತವಾಗಿ ನಿನ್ನ ಮನಸ್ಸಿನಲ್ಲಿ ನಿನ್ನ ತಂದೆ ತಾಯಿ ಮೇಲೆ ಪ್ರೇಮ ಹುಟ್ಕೊಳ್ತಾ ಇದೆ. ಇದೇನ್ ಹೇಳ್ತಿದ್ಯಾ ನೀನು? ಪ್ರೇಮ? ಅದು ಏಕಾಂಗಳ ಮನಸ್ಸಿನಲ್ಲಿ. ಇದು ಅಸಂಭವ ಏಕಾಂಗ, ಇದು ಅಸಂಭವ ಅಲ್ಲ. ಇದೇ ನಡೀತಾ ಇರೋ ಸತ್ಯ. ಯಾಕೆಂದ್ರೆ ನೀನು ಹೇಗೂ ಮನುಷ್ಯನ ಪುತ್ರಿನೇ ಅಲ್ವಾ? ಹಾ, ನೀನು ನಿನ್ನ ತಂದೆ ತಾಯಿ ಬಗ್ಗೆನೇ ಯೋಚಿಸ್ತಾ ಇರ್ತೀಯ, ಅವ್ರು ಯಾವಾಗ ಸಿಗ್ತಾರೆ ಅಂತ. ನಮಗೆ ಸಂದೇಹ ಇದೆ, ನೀನು ನಿನ್ ತಂದೆ ತಾಯಿನ ಪ್ರತಿಕಾರ ಪಡೆಯೋದಕ್ಕಲ್ಲ, ಅವರನ್ನ ಭೇಟಿಯಾಗೋಕೆ. ಅನಾಸ್ತಾ, ಏಕಾಂಗ, ನಮ್ಮೇಲೆ ಹೀಗೆ ನೀನು ಕೋಪ ತೋರಿಸೋದನ್ನ ಬಿಟ್ಟು ಬಿಡು. ಯಾಕೆಂದ್ರೆ ನಮಗ್ ಗೊತ್ತಿದೆ, ಒಮ್ಮೆ ನಿನ್ನ ತಂದೆ ತಾಯಿ ನಿನ್ನ ಸಮ್ಮುಖ ಬಂದ್ರೆ ನೀನವ್ರ ಪ್ರೀತಿಯಲ್ಲಿ ಮುಳುಗ್ ಹೋಗ್ತೀಯ. ನಿಮ್ಗೆಲ್ಲ ನನ್ ಮೇಲೆ ವಿಶ್ವಾಸ ಬರ್ತಾನೆ ಇಲ್ಲ. ನಾನ್ ಈಗ್ಲೇ ಹೋಗ್ತಿದ್ದೀನಿ ಅವರ ಅಂತ್ಯ ಮಾಡೋಕೆ. ಅದರ ಯಾವ ಅವಶ್ಯಕತೆನೂ ಇಲ್ಲ ಏಕಾಂಗ. ಈಗ ಅಘೋರಳ ಪ್ರತೀಕಾರ ನಮಗೆ ಬಿಡು. ಮತ್ ಕೇವಲ ನಿನ್ನ ತಂದೆ ತಾಯಿಯಿಂದಲ್ಲ, ಪೂರ್ತಿ ವೃಂದಾವನದಿಂದ. ಹಾ ಏಕಾಂಗ, ಇನ್ನೀನು ಕೇವಲ ನೋಡ್ತಾ ಇರು. ನಾವ್ ಮೂವರು ಸೇರಿ ಪೂರ್ಣ ವೃಂದಾವನನ ಹೇಗ್ ನಾಶ ಮಾಡ್ತೀವಿ ಅಂತ. ಬನ್ನಿ. ಒಳ್ಳೇದಾಯ್ತು ಯಶೋದೆ, ಎಲ್ಲ ಸಂಕಷ್ಟ ದೂರ ಆಯ್ತು. ಆನಂದರಾಜ, ಎಲ್ಲ ನಾರಾಯಣನ್ ಕೃಪೆ. ಮುಂದೂ ಇದೇ ಪ್ರಕಾರವಾಗಿ ಭಗವಂತ ನಮ್ಮ ಪರಿವಾರಕ್ಕೆ ಕೃಪೆ ತೋರಿಸಿದ್ರೆ ಸಾಕು. ಅತ್ತೆ, ನಿಮ್ಗೆಲ್ಲ ಸಂತೋಷ ಅಲ್ವಾ? ಯಾಕಂದ್ರೆ ತೊಂದ್ರೆ ದೂರ ಆಯ್ತು. ಇದು ಒಳ್ಳೆ ವಿಷಯನೇ. ಆದ್ರೆ ಇದನ್ನ ಯೋಚಿಸಿ, ಇಷ್ಟು ದೊಡ್ಡ ಅಪಾಯ ಹೇಗ್ ದೂರ ಆಯ್ತು? ರಾಧೆ ಪುಟ್ಟಿ, ನಮ್ಗೇನು ಅರ್ಥ ಆಗ್ಲಿಲ್ಲ. ಅತ್ತೆ, ಎಷ್ಟು ದೊಡ್ಡ ಅಪಾಯ ಇತ್ತು. ಅದನ್ನ ವೈದ್ಯರ್ ಮಾತ್ರ ಅಲ್ಲ, ಗುರುಗಳಿಗೂ ದೂರ ಮಾಡಕ್ಕಾಗ್ತಿರ್ಲಿಲ್ಲ. ಕೊನೆಗೂ ಅಪಾಯ ಹೋಯ್ತು. ಆದ್ರೆ ಹೇಗೋಯ್ತು? ಹಾ, ರಾಧೆ ಸತ್ಯ ಹೇಳ್ತಿದ್ದಾಳೆ. ಇದನ್ನ ನಾನ್ ಯೋಚನೆ ಮಾಡಿಲ್ಲ. ಇಷ್ಟ ದೊಡ್ಡ ಅಪಾಯ ದೂರ ಆಗಿದ್ ಹೇಗೆ? ಅಯ್ಯೋ, ಹೋಗ್ಲಿ ಬಿಡು ರಾಧಿ. ಅಪಾಯ ದೂರ ಆಗಿದ್ದಂತೂ ನಿಜನೇ. ಆದ್ರೆ ರಾಧಿ, ಯಾವ ಅಪಾಯ ದೂರ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಮನ್ಸಿಗೆ ದುಃಖ ಆಗೋದ್ ಯಾಕೆ? ಅಲ್ವಾ ಅಮ್ಮ? ಇಲ್ಲ ಇಲ್ಲ ಗೊಲ್ಲ, ಅದೇಗ್ ಸುಮ್ನಿರಕ್ಕಾಗುತ್ತೆ? ವೃಂದಾವನದಲ್ಲಿ ಏನೇನೋ ನಡೆಯುತ್ತೆ. ಎಂತ ದೊಡ್ಡ ಅಪಾಯ ಬಂದ್ರೂನು ದೂರ ಆಗ್ಬಿಡುತ್ತೆ. ಆದ್ರೆ ಮಾವ, ನಾವು ಪ್ರತಿ ಸಾರಿನೂ ಮರ್ತು ಬಿಡ್ತೀವಿ. ಅದ್ರ ಅಪಾಯ ಮತ್ತೆ ಬಂದಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಈ ಅಪಾಯ ಹೋಗೋದ್ ಹೇಗೆ? ರಾಧೆ, ನಿನ್ನೀ ಮಾತಂತೂ ಯೋಚಿಸೋ ಅಂತದ್ದೇ. ಅದೇ ತಾನೇ ಮಾವ. ಈಗ ನೋಡಿ, ನವರಾತ್ರಿ ಹಬ್ಬದಲ್ಲಿ ಎಷ್ಟೆಲ್ಲ ರಾಕ್ಷಸರು ಬಂದ್ರು. ಶುಂಭ ನಿಶುಂಭ, ಚಂಡಮುಂಡ ಮತ್ತೆ ರಕ್ತ ಬೀಜ. ಆದ್ರೆ ಇವರೆಲ್ಲ ಹೇಗ್ ಸತ್ರು? ಯೋಚನೆ ಮಾಡಿ, ಯೋಚನೆ. ಈ ಅಧಿಕ ಪ್ರಸಂಗಿನ ಎಚ್ಚರಿಸಲೇಬೇಕು. ರಾಧೆ, ರಾಕ್ಷಸರು ಬಂದಿದಂತೂ ನನಗ್ ಗೊತ್ತಿದೆ. ಆದ್ರೆ ಅವ್ರು ಹೋಗಿದ್ ಹೇಗೆ? ಈ ವಿಷಯದಲ್ಲಂತೂ ನಾನು ಏನೂ ಯೋಚಿಸ್ಲೇ ಇಲ್ಲ. ನಾನ್ ಹೇಳ್ತೀನಣ್ಣ. ಅಯ್ಯೋ ರಾಧೆ, ನಾನು ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸ್ವಲ್ಪ ನನ್ ಜೊತೆ ಬಾ. ಗೊಲ್ಲ, ಮೊದ್ಲು ನಾನ್ ಇವ್ರಿಗೆಲ್ಲ ನಮ್ ಸತ್ಯ ಹೇಳೋದಿಕ್ ಬಿಡು. ರಾಧಿ, ನೀನು ಇಲ್ಲೇ ಇದೀಯಾ? ನಿನ್ ಸತ್ಯನೂ ಇಲ್ಲೇ ಇದೆ. ಸತ್ಯ ಎಲ್ರಿಗೂ ಆಮೇಲೆ ಹೇಳ್ತಾರೆ ಆಯ್ತು. ಮೊದ್ಲು ನೀನ್ ನನ್ ಜೊತೆ ಬಾ.
ಏನೋ ಮುಖ್ಯವಾದ ಕೆಲ್ಸ ಇದೆ, ನಡಿ ರಾಧಿ. ಈ ರಾಧೆ ಮತ್ತೆ ಕಂದ ಇವ್ರ ಜಗಳ ಯಾವತ್ತಿಗೂ ಮುಗಿಯೋದಿಲ್ಲ. ಆದ್ರೆ ರಾಧೆ ಮಾತಂತೂ ಸರಿಯಾಗೇ ಇದೆ. ನಾನು ಯಾವ ರಾಕ್ಷಸನ್ನು ಸಾಯಿಸ್ದೆ, ನವರಾತ್ರಿ ಅಪಾಯ ದೂರ ಹೇಗಾಯ್ತು? ನನ್ನ ಭಾವನೆ ಏನೆಂದರೆ, ಆ ಅವಘಡ ದೇವಿಯ ರೀತಿ ನೀವೆಲ್ಲರೂ ಸಾಯಲು ಹೋಗುತ್ತಿದ್ದೀರಿ. ಅಸುರ ರಾಜ, ನೀವು ನಮ್ಮ ಮಾರ್ಗದಿಂದ ದೂರ ಹೋಗಿ. ನಾವು ವೃಂದಾವನನ ಸರ್ವನಾಶ ಮಾಡೋದಕ್ಕೆ ಹೋಗ್ತಾ ಇದೀವಿ. ಹೋಗಿ ಹೋಗಿ, ಶೀಘ್ರವಾಗಿ ಹೋಗಿ. ನಾನು ನಿಮ್ಮ ಮೃತ್ಯುವನ್ನು ಏಕೆ ತಡೆಯಲಿ? ಅಸುರ ರಾಜ, ನಿಮ್ಮ ಮಾತಿನ ಅರ್ಥ ಏನು? ಜಗತ್ತಿನಲ್ಲಿ ಯಾವಾಗ ಯಾರೇ ತನ್ನ ಪ್ರಕೃತಿಯಿಂದ ದೂರಾಗಿ ಕಾರ್ಯ ಮಾಡಿದರೆ ಅವಶ್ಯ ಪ್ರಾಣ ಬಿಡುತ್ತಾರೆ. ಆ ಅವಘಡ ದೇವಿಯೂ ಹಾಗೆಯೇ. ಅವಳು ಗಜಲಕ್ಷ್ಮಿಯನ್ನು ಎದುರಿಸಲಾಗದೆಂಬ ಅರಿವಿದ್ದರೂ ಸಹ ನೇರವಾಗಿ ಹೋಗುವ ದುಸ್ಸಾಹಸ ಮಾಡಿದಳು ಮತ್ತು ಸತ್ತಳು. ಹಾಗಾದ್ರೆ ನಾವೀಗ ಅಗೋರಳ ಅಂತ್ಯದ ಪ್ರತೀಕಾರ ತೀರಿಸ್ಕೊಳ್ಬಾರ್ದಾ? ಏಕೆ? ನಾನಲ್ಲಿ ಬೇಡವಂದೆ, ಖಂಡಿತ ಬೇಕು. ಆದರೆ ಬಾಹುಬಲದಿಂದಲ್ಲ, ನಿಮ್ಮ ನಿಮ್ಮ ಗುಣಗಳಿಂದ. ನಮ್ಗೆ ಅರ್ಥವಾಗ್ಲಿಲ್ಲ ಅಸುರ ರಾಜ. ಅನಾಸ್ಥ. ನಿನ್ನ ಗುಣವೆಂದರೆ ಜಗತ್ತಿನಲ್ಲಿ ಅನಾಸ್ಥೆ ಹರಡುವುದು. ಅಶುಚಿತ, ರೋಗ ಮತ್ತು ದ್ವೇಷ ಹರಡುವುದು. ಲಕ್ಷ್ಮಿ, ಜಗತ್ತಿನ ಸಂಪೂರ್ಣ ಧನವೂ ವೈಭವವು. ಮತ್ತು ಅಲಕ್ಷ್ಮಿ, ನಿನ್ನ ಗುಣವೆಂದರೆ ಅದನ್ನು ಸಮಾಪ್ತಗೊಳಿಸುವುದು. ಅಸುರ ರಾಜ, ನಮಗೆ ನಮ್ಮ ಗುಣ ಚೆನ್ನಾಗಿಯೇ ಗೊತ್ತಿದೆ. ಆದ್ರೆ ನಾವೀಗ ಏನ್ ಮಾಡ್ಬೇಕು? ಜಗತ್ತು ನಿಮ್ಮ ಗುಣಗಳನ್ನು ಅವಗುಣ ಎನ್ನುತ್ತದೆ. ನಿಮ್ಮ ಈ ಅವಗುಣಗಳೇ ನಿಮ್ಮ ಶಕ್ತಿಗಳು. ನಿಮ್ಮ ಇವೇ ಶಕ್ತಿಗಳ ಪ್ರಯೋಗ ಮಾಡಿ. ಪೂರ್ಣ ವೃಂದಾವನದಲ್ಲಿ ಅನಾಸ್ಥೆ, ಅಸ್ವಚ್ಛತೆ ಮತ್ತು ದರಿದ್ರತೆ ಹರಡಿ. ಏಕೆಂದರೆ ಇದೊಂದೇ ಮಾರ್ಗ ಆ ಕೃಷ್ಣ ಮತ್ತವನ ಶಕ್ತಿಯನ್ನು ಪರಾಜಿತಗೊಳಿಸಲು. ಅಸುರ ರಾಜ, ನಮಗೆ ಅರ್ಥ ಆಗಿದೆ ನಾವು ಏನನ್ನ ಮಾಡಬೇಕು ಅಂತ. ನಂದರಾಜ ಒಂದ್ ಮಾತ್ ಹೇಳ. ಯಾಕೋ ಗೊತ್ತಿಲ್ಲ, ಆದ್ರೆ ಒಂದೇ ವಿಷಯ ಮತ್ತೆ ಮತ್ತೆ ನನ್ ಮನ್ಸಿಗೆ ಬರ್ತಿದೆ. ಯಾವ ವಿಷಯ ಯಶೋದೆ? ನಂದರಾಜ, ಅಲ್ಲಿ ಏಕಾಂಗ ನಮ್ ಜೊತೆ ಮಾತಾಡ್ತಿದ್ದಾಗ ನನ್ ಮನ್ಸಲ್ಲಿ ಮಮತೆಯ ಭಾವ ಉಕ್ಕಿ ಹರಿತಿತ್ತು. ಅಲ್ಲೇ ನಂದರಾಜ, ನನಗೆ ನನ್ನ ಅಂತರಾತ್ಮ ಹೇಳ್ತಾ ಇದೆ, ಯಶೋದೆ ಇವಳು ನಿನ್ ಸಂತಾನನೇ ಅಂತ. ಕಾರಣ ಇಷ್ಟೇ ಯಶೋದೆ, ನಿನ್ನ ಮನ್ಸಲ್ಲಿ ಎಲ್ರ ಮೇಲೆ ಪ್ರೀತಿ ಇದೆ, ಎಲ್ರ ಬಗ್ಗೆ ಸ್ನೇಹ ಇದೆ. ಇಲ್ಲ ನಂದರಾಜ, ನಾನೊಬ್ಬ ತಾಯಿ. ನನಗೆ ಸ್ನೇಹ ಹಾಗೆ ಮಾತೃತ್ವದ ಅಂತರ ಗೊತ್ತಿದೆ. ಏಕಾಂಗಾಗಿ ನನ್ನ ಹೃದಯದಲ್ಲಿ ಹುಟ್ಟಿದ ಭಾವನೆ ಕೇವಲ ಸ್ನೇಹ ಅಲ್ಲ, ಅದೊಬ್ಬ ತಾಯಿಯ ಮಮತೆ ಆಗಿತ್ತು, ಒಬ್ಬ ತಾಯಿಯ ಮಾತೃತ್ವ ಆಗಿತ್ತು. ಆದರೆ ಯಶೋದೆ, ಹಾಗೆ ಹೇಗಾಗ ಸಾಧ್ಯ? ನಂದರಾಜ ಹೀಗೇನಾದ್ರೂ ಆಗಿದ್ರೆ, ಎಲ್ಲೋ ನಮ್ಮಿಂದಾನೇ ಏನೋ ತಪ್ಪಾಗಿದ್ರೆ, ಅಥವಾ ಹೀಗೂ ಆಗಿರಬಹುದು. ನಮ್ಮದೇ ಸಂತಾನನ ಜನ್ಮಕ್ಕೂ ಮೊದಲೇ ನಮ್ಮಿಂದ ಯಾರಾದ್ರೂ ದೂರ ಮಾಡಿದ್ರೆ. ಯಶೋದೆ, ನಿನಗಂತೂ ಚೆನ್ನಾಗಿ ಗೊತ್ತಿದೆ, ನಮ್ ಭಾಗ್ಯದಲ್ಲಿ ಸಂತಾನ ಇರ್ಲೇ ಇರ್ಲಿಲ್ಲ. ಆಮೇಲೆ ನಾರಾಯಣನ್ ಕೃಪೆಯಿಂದಾನೇ ನಮಗೆ ಸಂತಾನ ಪ್ರಾಪ್ತಿಯಾಗಿದ್ದು. ನಂದರಾಜ, ನೀವು ಸತ್ಯ ಹೇಳ್ತಿದ್ದೀರಾ. ಆದ್ರೆ ಒಂದ್ ಮಾತು ಹೇಳ, ಆಗ ಮೊದಲನೇ ಸಲ
ಏಕಾಂಗ ನನ್ನ ತಾಯಿ ಮತ್ತೆ ನಿಮ್ಮನ್ನ ತಂದೆ ಅಂದಾಗ ನನ್ ಮನ್ಸಲ್ಲಿ ಮೂಡಿದ ಭಾವನೆ ಕೇವಲ ನನ್ನ ಕಂದನ ಮೇಲೆ ಮಾತ್ರ ಮೂಡೋ ಹಾಗಿತ್ತು. ಆನಂದ ರಾಜ, ನಾರಾಯಣ ನಾರಾಯಣ. ಪ್ರಭು, ಮಾತೆ ಯಶೋದೆ ಇದೇನು ಹೇಳುತ್ತಿದ್ದಾಳೆ? ಕೃಷ್ಣನಿಗಿಂತಲೂ ಹೆಚ್ಚಾಗಿ ಏಕಾಂಗಳ ಮೇಲೆ ಪ್ರೇಮವೇ? ದೇವರ್ಷಿ, ಮಾತೆ ಯಶೋದೆ ಸತ್ಯ ಹೇಳುತ್ತಿದ್ದಾಳೆ. ಸತ್ಯ ಹೇಳುತ್ತಿದ್ದಾಳೆಯೇ? ಏಕಾಂಗ ಅವಳ ಮೊದಲ ಸಂತಾನವಷ್ಟೇ, ಮತ್ತು ಪ್ರತಿ ತಾಯಿಗೂ ಸಹ ಅವಳ ಪ್ರಥಮ ಸಂತಾನ ಸದಾ ವಿಶೇಷವಾಗಿರುತ್ತದೆ. ಸತ್ಯವಚನ ಪ್ರಭು, ಸತ್ಯವಚನ. ಗೊಲ್ಲ, ನಾನ್ ಯಾಕೆ ಯಾರಿಗೂ ಹೇಳ್ಬಾರ್ದು? ನಾನಂತೂ ಎಲ್ಲರಿಗೂ ಹೇಳ್ತೀನಿ, ನಾನ್ ಲಕ್ಷ್ಮಿ ಅಂತ. ನನ್ ಲಕ್ಷ್ಮಿನೇ. ರದಿ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಒಮ್ಮೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಬಹಳ ದೊಡ್ಡ ಅನರ್ಥ ಆಗುತ್ತೆ. ಗೊಲ್ಲ, ಅನರ್ಥ ಹೇಗಾಗುತ್ತೆ? ಎಲ್ಲಾ ಜನರು ಇದನ್ನ ತಿಳ್ಕೊಂಡು ಸಂತೋಷ ಪಡ್ತಾರೆ. ಸಾಕ್ಷಾತ್ ದೇವಿ ಲಕ್ಷ್ಮಿ ಅವ್ರ ಜೊತೆ ಇದ್ದಾರೆ ಅಂತ. ರದಿ, ನೀನು ನಿನ್ನ ಸತ್ಯನ ತಿಳ್ಕೊಂಡಿ, ಆದ್ರೆ ಮನುಷ್ಯರ ಸ್ವಭಾವನ ನೀನ್ ತಿಳ್ಕೊಳ್ಳೇ ಇಲ್ಲ. ಗೊಲ್ಲ, ಇಷ್ಟು ದಿವಸದಿಂದ ನೀನ್ ನನಗೆ ಏನೇನೋ ಮಾತು ಹೇಳ್ತಾ ಭ್ರಮೆ ಆಗೋ ಹಾಗೆ ಮಾಡ್ತಿದ್ದೆ. ಇನ್ಮೇಲೆ ನಾನಿನ್ ಮಾತಿಗೆ ಮಳ್ಳಾಗೋದಿಲ್ಲ. ನನಗೆ ನಿಜ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಈಗ ನಾನು ರಾಧೆ ಅಲ್ಲ, ಬದ್ಲಿಗೆ ನಾನೇ ಲಕ್ಷ್ಮೀ ದೇವಿ. ರಾಧಿ, ಅದು ಸರಿ, ನೀನು ದೇವಿ ಲಕ್ಷ್ಮೀನೇ. ಆದ್ರೆ ಒಮ್ಮೆ ಈ ಸತ್ಯ ಎಲ್ರಿಗೂ ಗೊತ್ತಾದ್ರೆ ಜನರು ನಮ್ಮ ಮಾನವೀಯ ಸಂಬಂಧನ ಮರ್ತು ಬಿಡ್ತಾರೆ. ಎಲ್ಲ ನಿನ್ನ ದೇವಿ ತರ ನೋಡ್ತಾರೆ, ಮತ್ತೆ ನನ್ನ ನಾರಾಯಣ ಹಾಗೆ ಪೂಜೆ ಮಾಡ್ತಾರೆ. ಮತ್ತೆ ಅಮ್ಮ ಯಾವತ್ತು ನನ್ನ ಕಂದ ಅಂತ ಕರೆಯಲ್ಲ, ಮತ್ತೆ ನಿನ್ನ ಅಪ್ಪ ಯಾವತ್ತು ನಿನ್ನ ಮಗಳು ಅಂತ ಕರೆಯಲ್ಲ. ಗೊಲ್ಲ, ಇದು ಒಳ್ಳೆ ವಿಷಯನೇ ತಾನೆ? ಯೋಚನೆ ಮಾಡು, ನಮ್ಮ ಅಪ್ಪ ಅಮ್ಮ ಇದನ್ ಕೇಳಿದ್ರೆ ಎಷ್ಟು ಸಂತೋಷ ಪಡ್ಬೋದು. ಅವ್ರ ಮಗಳು ಲಕ್ಷ್ಮಿ ಅಂತ. ಗೊಲ್ಲ, ನಿಂಗ ಅನ್ನಿಸ್ತಾ ಇಲ್ವಾ? ನಿಮ್ಮ ಅಪ್ಪ ಅಮ್ಮನಿಂದ ನಿನ್ ಸತ್ಯನ ಮುಚ್ಚಿಟ್ಟು ಅವ್ರನ್ನ ಎಷ್ಟು ದೊಡ್ಡ ಸಂತೋಷದಿಂದ ದೂರ ಇಟ್ಟಿದ್ದೆ. ರದಿ, ನನ್ಗೆ ಅರ್ಥ ಆಯ್ತು. ತಪ್ಪು ನಂದೇ ಆಗಿತ್ತು. ನಾನ್ ನಿನ್ನಿಂದ ಏನೂ ಮುಚ್ಚಿಡ್ಬಾರ್ದಾಗಿತ್ತು. ಯಾರಿಗೊತ್ತು ಈಗ ನೀನು ನಿನ್ನ ಸತ್ಯ ಹೇಳೋದಿಕ್ಕೆ ಹಠ ಮಾಡ್ತಿರ್ಲಿಲ್ವೇನು? ನನ್ನ ಕ್ಷಮಿಸ್ಬಿಡು ರಾಧಿ, ನಾನ್ ನಿನ್ನಿಂದ ನಿನ್ ಸತ್ಯನ ಮುಚ್ಚಿಟ್ಟಿದ್ದಕ್ಕೆ. ಸರಿ ಬಿಡು ಗೊಲ್ಲ, ನಾನ್ ನಿನ್ನ ಮೊದ್ಲೇ ಕ್ಷಮಿಸ್ಬಿಟ್ಟಿದ್ದೆ. ಅದಕ್ಕೆ ತಾನೇ ನಾನ್ ನಿನ್ ಜೊತೆ ಮಾತಾಡ್ತಿರೋದು. ಗೊಲ್ಲ, ನೀನ್ ಮತ್ತೆ ಇಂಥ ತಪ್ಪು ಮಾಡ್ತೀಯಾ? ಇಲ್ಲ ರಾಧಿ, ಇನ್ನು ಅಪ್ಪಿ ಕೂಡ ತಪ್ಪು ಮಾಡಲ್ಲ ನಾನು. ಅದೇನೋ ಸರಿ ಗೊಲ್ಲ, ಆದ್ರೆ ಜನರಿಗಂತೂ ನಮ್ ಸತ್ಯದ ಬಗ್ಗೆ ಗೊತ್ತಾಗ್ಲೇಬೇಕಲ್ವಾ? ಗೊಲ್ಲ, ಯೋಚ್ಸು. ನನ್ ಲಕ್ಷ್ಮಿ ಅನ್ನೋ ವಿಷಯ ಎಲ್ಲಾ ಗೋಪಿಕೆಯರ್ಗೂ ಗೊತ್ತಾಗ್ಬಿಟ್ರೆ ಅವರು ನೇರವಾಗಿ ನನ್ ಪೂಜೆ ಮಾಡಕ್ಕೆ ಬರ್ತಾರೆ. ಅವ್ರಿಗೆ ಪೂಜೆ ಮಾಡೋದಿಕ್ಕೆ ಮೂರ್ತಿ ಕೂಡ ಬೇಕಾಗೋದೇ ಇಲ್ಲ. ರತಿ, ನೀನು ಇದನ್ನ ಯಾಕೆ ಯೋಚಿಸ್ತಿಲ್ಲ? ನೀನೊಬ್ಳಿ ಯಾರ್ಯಾರು ಮನೆಗೆ ಹೋಗ್ಬೇಕಾಗುತ್ತೆ. ನೀನೇನಾದ್ರೂ ಹೇಳ್ದಾಗಲ್ಲ? ಇಲ್ಲ ಇಲ್ಲ ರತಿ. ಹಾಗಿದ್ರೆ ಸರಿ, ಈಗ ನಾನ್ ತೀರ್ಮಾನ ಮಾಡಿದ್ದೀನಿ. ಈಗ ನಾನು ಎಲ್ಲರಿಗೂ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ, ನಾನೇ ಲಕ್ಷ್ಮೀ ದೇವಿ ಅಂತ. ಅಯ್ಯೋ ರಾಧೆ, ನಿಂತ್ಕೋ ರಾಧೆ. ರಾಧೆ, ನಾರಾಯಣ ನಾರಾಯಣ. ಇದೇನಾಗುತ್ತಿದೆ ಪ್ರಭು? ನೀವು ಮಾತೆಯನ್ನು ಭೂಮಿಗೆ ಕಳಿಸಿದ್ದು ಅಘೋರ ಶಕ್ತಿಯನ್ನು ತಡೆಯಲೆಂದು. ಆದರೆ ಇಲ್ಲಿ ನೋಡಿದರೆ ಮಾತೆ ಒಂದು ಸಂಕಷ್ಟವನ್ನು ಸಮಾಪ್ತಗೊಳಿಸಿ ಮತ್ತೊಂದು ದೊಡ್ಡ ಸಂಕಷ್ಟ ಮುಂದಿಟ್ಟಿದ್ದಾರೆ. ನಾರಾಯಣ ನಾರಾಯಣ. ರಾಧೆ, ಈಗಷ್ಟೇ ಚೆನ್ನಾಗಿದ್ದೆ, ಕೃಷ್ಣ ರಾಧೆ ಆಗಿದ್ವಿ. ನೀನ್ಯಾಕೆ ನಾರಾಯಣ ಲಕ್ಷ್ಮಿ ಆಗೋದಕ್ಕೆ ಹಠ ಮಾಡ್ತಿದ್ಯಾ? ವಲ್ಲ, ನಿಂಗೆ ಕೃಷ್ಣನೇ ಆಗಿರ್ಬೇಕು ಅಂದ್ರೆ ಕೃಷ್ಣನೇ ಆಗಿರು. ನಾನಂತೂ ಲಕ್ಷ್ಮೀ ದೇವಿ ಆಗ್ತೀನಿ, ಅದು ಎಲ್ಲರ ಮುಂದೆನೆ. ನಾನಂತೂ ತೀರ್ಮಾನ ಮಾಡಾಯ್ತು. ಆದ್ರೆ ರಾಧೆ, ನಿರ್ಣಯ ಬದ್ಲಾಗ್ಬೋದಲ್ಲ? ಗಲ್ಲ, ಇದು ರಾಧೆಯ ತೀರ್ಮಾನ ಆಗಿದ್ರೆ ಬದ್ಲಾಗ್ತಿತ್ತೋ ಏನೋ. ಆದ್ರೆ ಇದು ಲಕ್ಷ್ಮೀ ದೇವಿ ತೀರ್ಮಾನ ಗೊಲ್ಲ, ಅದು ಬದ್ಲಾಗೋದಿಲ್ಲ. ಗೊಲ್ಲ, ನೀನು ನನ್ನ ನೆರವು ತಗೊಂಡು ಎಷ್ಟೊಂದು ದೊಡ್ಡ ದೊಡ್ಡ ಕೆಲಸ ಮಾಡಿದ್ಯಾ, ಆದ್ರೆ ಹೆಸರು ಮಾತ್ರ ನೀನ್ ತಗೊಂಡೆ.
ಅದಕ್ಕೆ ನಾನು ಇಲ್ಲಿ ಇರೋದಿಲ್ಲ, ಹೋಗ್ತೀನಿ. ಅಯ್ಯೋ ರಾಧೆ, ನನ್ ಮಾತಾದ್ರೂ ಕೇಳು. ಗಲ್ಲ, ನೀನ್ ಆಡೋ ಯಾವ ಮಾತನ್ನು ನಾನು ಕೇಳಲ್ಲ. ಈಗ ನನಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಅಯ್ಯೋ ರಾಧೆ. ನಾರಾಯಣ ನಾರಾಯಣ, ಇದೇನಾಗುತ್ತಿದೆ ಪ್ರಭು? ಮಾತೆ ತನ್ನ ರಹಸ್ಯವನ್ನು ಎಲ್ಲರಿಗೂ ತಿಳಿಸಿದರೆ ಒಮ್ಮೆ ಹಾಗಾದರೆ ಅನರ್ಥವಾಗುತ್ತದೆ ಪ್ರಭು. ದೇವರ್ಷಿ, ರಾಧೆ ಈಗ ಪೂರ್ಣ ಲಕ್ಷ್ಮಿಯಷ್ಟೇ. ಅವಳ ಇಚ್ಛೆ ಏನಿದೆಯೋ ಹಾಗೆಯೇ ನಡೆಯುತ್ತದೆ. ಆದರೆ ಪ್ರಭು, ಹೀಗಾದರೆ ಪರಮಾವತಾರಿ ಶ್ರೀಕೃಷ್ಣನ ಎಲ್ಲ ರಹಸ್ಯ ಎಲ್ಲರೆದುರು ಪ್ರಕಟವಾಗುತ್ತದೆ. ಹಾ ದೇವರ್ಷಿ, ಇದು ಖಂಡಿತ ಸಾಧ್ಯವಿದೆ. ಆದರೆ ಪ್ರಭು, ಹಾಗೇನಾದರೂ ಆದರೆ ಪರಮಾವತಾರಿ ಶ್ರೀಕೃಷ್ಣ ನಡೆಸಿದ ಇಲ್ಲಿಯವರೆಗಿನ ಎಲ್ಲಾ ಲೀಲೆ, ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲವೇ? ದೇವರ್ಷಿ, ದೇವಿ ಲಕ್ಷ್ಮಿ ಸ್ವಭಾವದಿಂದಲೇ ಚಂಚಲೆ, ಮತ್ತವಳು ತನ್ನ ಸ್ವಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಿದ್ದಾಳೆ. ಮತ್ತು ಈ ನಿರ್ಣಯವು ಸ್ವತಃ ಅವಳದೇ. ಅದಕ್ಕಾಗಿ ಇದರ ಪರಿಣಾಮ ಏನೇ ಆದರೂ ನಾನಿದರಲ್ಲಿ ಏನು ಮಾಡಲಾಗದು. ಅಲ್ಲ ಕೃಷ್ಣ, ಯಾವಾಗೆಲ್ಲ ನನ್ನನ್ನ ಲಕ್ಷ್ಮೀ ದೇವಿ ಅಂತ ಕರೀತಾರೋ, ಮತ್ತೆ ನಾನು ಎಲ್ಲೇ ಹೋದ್ರು ಜನ ನನ್ನ ನೋಡಿದ ಕೂಡ್ಲೆ ಕೈ ಮುಗಿದ್ರೆ ಆಗ ನಿನ್ಗೂ ಸಂತೋಷ ಆಗುತ್ತೆ. ಆಗತ್ತೋ ಇಲ್ವೋಗಲ್ಲ? ಆ ದಿನ ಎಷ್ಟು ಚೆನ್ನಾಗಿರುತ್ತೆ. ನನ್ನ ನೋಡ್ತಿದ್ದಾಗೆ ಎಲ್ಲರೂ ಹೇಳ್ತಾರೆ, ಲಕ್ಷ್ಮೀ ದೇವಿ ಬಂದ್ಲು. ಆದ್ರೆ ನಾನು ಏನ್ ಹೇಳ್ತಿರೋದಂದ್ರೆ, ನಂಗೆಲ್ಲ ಗೊತ್ತಾಯ್ತು. ಅವತ್ತು ದೀಪಾವಳಿಲಿ ಗುರುದೇವ ನನ್ನ ಲಕ್ಷ್ಮಿ ಮಾಡಿ ನನಗೆ ಆರ್ತಿ ಯಾಕೆ ಮಾಡಿದ್ದು ಅಂತ ನಾನು ಇದನ್ನೇ ಯೋಚಿಸ್ತಿದ್ದೆ. ಗುರುದೇವ ನನ್ನೇ ಯಾಕೆ ಲಕ್ಷ್ಮಿ ಮಾಡಿದ್ರು ಅಂತ. ಗೊಲ್ಲ, ಗುರುಗಳಿಗೆ ನೀನೇ ಹೇಳ್ಕೊಟ್ಟಿದ್ದ? ಹಾ ರಾಧೆ, ನಾನೇ ಹೇಳಿದ್ದು ಗುರುದೇವರಿಗೆ. ಹಾಗಾ? ನೀನು ನನ್ ಬೆನ್ ಹಿಂದೆ ಏನ್ ಆಟ ಆಡ್ತಾ ಇದ್ಯಾ? ನಾನು ದಡ್ಡಿ ಅಂತ ನೀನು ತಿಳ್ಕೊಂಡಿರೋ ಹಾಗಿದೆ. ಈಗ ನನ್ಗೆ ಎಲ್ಲ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಈಗ ನಾನೇ ಲಕ್ಷ್ಮೀ ದೇವಿ. ಹಾ ರಾಧೆ, ನನ್ಗಂತೂ ಅರ್ಥ ಆಯ್ತು. ಆದ್ರೆ ನೀನು ಇದನ್ನ ಅರ್ಥ ಮಾಡ್ಕೋ, ಈ ಮಾತು ನಮ್ಮಲ್ಲೇ ಇದ್ರೆ ಅಷ್ಟೇ ಸಾಕು. ಹೌದಾ? ಹಂಗಿದ್ರೆ ನೀನ್ ಮತ್ತೆ ನನ್ನಿಂದ ದೊಡ್ಡ ಕೆಲಸ ಮಾಡಿಸಿ ಅದ್ರ ಹೆಸರು ನೀನೇ ತಗೋಬೇಕಾ? ಗೊಲ್ಲ, ಆಗಿದ್ದಾಗೋಯ್ತು. ಆದ್ರೆ ಇನ್ಮೇಲೆ ನಾನ್ ಸುಮ್ನಿರಲ್ಲ. ಇವಾಗಿಂದ ನಾನು ಏನೇ ಮಾಡಿದ್ರು ಜನರಿಗೆ ಗೊತ್ತಾಗುತ್ತೆ ಅದನ್ನ ನಾನ್ ಮಾಡಿದ್ದು ಅಂತ. ನಾನು ಈಗ ಎಲ್ಲರಿಗೂ ಹೇಳೋದಿಕ್ ಹೋಗ್ತಾ ಇದ್ದೀನಿ, ನಾನು ಲಕ್ಷ್ಮೀ ದೇವಿ ಅಂತ. ಅಯ್ಯೋ ರಾಧೆ, ನಿಂತ್ಕೋ ರಾಧೆ, ನಿಂತ್ಕೋ ರಾಧೆ. ನಾರಾಯಣ ನಾರಾಯಣ ಪ್ರಭು, ನನಗನ್ನಿಸುವುದೇನೆಂದರೆ ಇಂದು ಮಾತೆಯು ಪರಮಾವತಾರಿ ಶ್ರೀಕೃಷ್ಣ ಮತ್ತು ಲಕ್ಷ್ಮಿ ಅವತಾರದಲ್ಲಿರುವ ದೇವಿ ರಾಧೆಯ ರಹಸ್ಯ ಹೊರಹಾಕುವ ನಿಶ್ಚಯ ಮಾಡಿದ್ದಾರೆ. ನೀವು ಇದನ್ನು ತಡೆಯಲು ಸಾಧ್ಯವೇ ಪ್ರಭು? ದೇವರ್ಷಿ, ಇಂದು ನಿಮ್ಮ ಮಾತೆಯನ್ನು ಯಾರೂ ತಡೆಯಲಾಗದು. ಏಕೆಂದರೆ ಇಲ್ಲಿಯವರೆಗೆ ರಾಧೆಯ ಮನದಲ್ಲಿ ಎಷ್ಟೊಂದು ಪ್ರಶ್ನೆ, ಎಷ್ಟೊಂದು ಗೊಂದಲವಿತ್ತೋ ಕೃಷ್ಣ ಅವನ್ನೆಲ್ಲ ತನ್ನ ಲೀಲೆಯಿಂದ ತಡೆ ಹಿಡಿದಿದ್ದ. ಆದರೆ ಇಂದು ರಾಧೆಗೆ ಸತ್ಯದ ಜ್ಞಾನ ಮೂಡಿದ ಮೇಲೆ ಅವಳ ಮನದ ಎಲ್ಲ ನೋವು, ಎಲ್ಲ ಭಾವನೆಗಳು ಹೊರಬರುವುದೇ ಉಚಿತವಾಗಿದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ಪರಮಾವತಾರಿ ಶ್ರೀಕೃಷ್ಣ ಈಗ ಮಾತೆಯ ಹೃದಯದಿಂದ ಎಲ್ಲ ಭಾವನೆಯನ್ನು ಹೊರತರಲು ಬಯಸುತ್ತಿದ್ದಾನೆ. ಹಾಗೆ ಮಾತೆಯ ದುಃಖ ಮತ್ತು ಕ್ರೋಧ ಸಮಾಪ್ತವಾಗಬೇಕಿದೆ. ಆಗ ಕೃಷ್ಣ ತನ್ನ ಮನೋಹರ ಮಾತುಗಳಿಂದ ಅವರನ್ನು ಸಮಾಧಾನಿಸುತ್ತಾನೆ. ಒಂದ್ಸರಿ ನನ್ ಮಾತನ್ನ ಕೇಳು ರಾಧೆ, ಆಮೇಲೆ ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡು ರಾಧೆ. ಕೇವಲ ಒಂದ್ಸಲ ನಿನ್ ಗೊಲ್ಲನ್ ಮಾತು ಕೇಳು, ಆಮೇಲೆ ನಾನ್ ನಿನ್ನ ಖಂಡಿತ ತಡೆಯಲ್ಲ. ಗೊಲ್ಲ, ನೀನ್ ಏನ್ ಹೇಳ್ತೀಯ ನನ್ಗೆ? ನೀನ್ ಮರ್ತಿರೋದನ್ನ ನಾನೇ ನಿನಗೆ ಹೇಳ್ತೀನಿ. ಗೊಲ್ಲ, ಅವತ್ ನಾನು ಜಗತ್ತಿಗೆ ಬಂದಾಗ ನಾನು ಒಂದ್ ಪಣ ತೊಟ್ಟಿದ್ದೆ. ನಾನು ನನ್ ಕಣ್ ಬಿಡ್ಬೇಕು ಅಂದ್ರೆ ಅಲ್ಲಿ ನನ್ ಪ್ರೀತಿಯ ಗೊಲ್ಲ ನನ್ ಕಣ್ ಮುಂದೆ ಇರ್ಬೇಕು. ನಿನ್ನ ನೋಡ್ತಾ ನೋಡ್ತಾ ನನ್ ಕಣ್ಬಿಟ್ಟಿದ್ದು, ಆದ್ರೆ ನೀನು ನನ್ನ ಅದೇ ಕಣ್ಣಿಗೆ ಮೋಸ ಮಾಡಿ ಮತ್ತೆ ಮುಚ್ಚಿಬಿಟ್ಟಿಯಲ್ಲ. ಇಲ್ಲ ರಾಧೆ, ಇದು ಸತ್ಯ ಅಲ್ಲ.
ನಾನ್ ನಿನ್ಗೆ ಯಾವಾಗ್ಲೂ ಮೋಸ ಮಾಡಲ್ಲ ಗೊಲ್ಲ. ಈಗ ನೀನ್ ನನಗೇನು ಕೂಡ ಹೇಳೋದ್ ಬೇಕಾಗಿಲ್ಲ. ನನಗ್ ಒಂದೊಂದಾಗಿ ಎಲ್ಲ ನೆನ್ಪಾಗ್ತಿದೆ. ನೀನು ಕೊಳಲ್ ನುಡಿಸ್ದೆ, ನಾನು ಬರಿಗಾಲಲ್ಲಿ ಓಡೋಡ್ ಬಂದೆ. ಅದು ನಿನ್ಗೆ ನೆನ್ಪಿದ್ಯಾ ಗೊಲ್ಲ? ಗೊಲ್ಲ, ನಿಜ ಏನಂತ ಗೊತ್ತಿಲ್ದೇ ಇದ್ರು ನನ್ ಮನ್ಸಲ್ಲಿ ನಿನ್ ಮೇಲೆ ಅದೇ ಪ್ರೀತಿ ಇತ್ತು, ಅದೇ ಅಕ್ರೆ ಇತ್ತು. ಅದಕ್ಕೆ ನಾನು ನಿನ್ ಕೊಳಲಿನ ಕೇಳ್ತಿದ್ದ ಹಾಗೆ ಮೈ ಮರ್ತೋಡ್ ಬಂದೆ. ಆದ್ರೆ ನನಗ್ ನಾನು ಒಂದೇ ಪ್ರಶ್ನೆ ಕೇಳ್ತಿದ್ದೆ, ಹೀಗ್ ಯಾಕಾಯ್ತು? ಆದ್ರೆ ನೀನ್ ನನಗೆ ಯಾವತ್ತೂ ಉತ್ತರ ಕೊಡ್ಲೇ ಇಲ್ಲ. ನನ್ನನ್ ಯಾವಾಗ್ಲೂ ಭ್ರಮೆಯಲ್ಲಿಟ್ಟೆ ಗೊಲ್ಲ. ರದಿ, ನಾನ್ ನಿನ್ಗೆ ಹೇಗ್ ವಿಶ್ವಾಸ ಮೂಡಿಸ್ಲಿ? ನಾನ್ ನಿನ್ಗೆ ಯಾವತ್ತೂ ಭ್ರಮೆ ಹುಟ್ಟಿಸಿಲ್ಲ. ನೆನ್ಪಿದ್ಯಾ ಗೊಲ್ಲ? ನಾನವತ್ ಮೊದಲನೇ ಸಲ ನಿನ್ನ ನೋಡೋಕೆ ನಿನ್ ಮನೆಗ್ ಬಂದಿದ್ದೆ. ಆಗ ನಾನ್ ಹೇಳಿದ್ದೆ, ರಾಧೆ ಕೃಷ್ಣ ಮತ್ತೆ ಕೃಷ್ಣನ ರಾಧೆ. ನೀನೇನಾದ್ರೂ ನನ್ನವನಾದ್ರೆ ಹೆಮ್ಮೆಯಿಂದ ಜನ ನಿನ್ನ ರಾಧೆ ಕೃಷ್ಣ ಅಂತಾರೆ. ಆದ್ರೆ ನಿಜ ಏನ್ ಗೊತ್ತಾಗಲ್ಲ, ನೀನ್ ಯಾವತ್ತು ನನ್ ಕೃಷ್ಣ ಆಗ್ಲೇ ಇಲ್ಲ. ನಾನ್ ನೋಡಿದ್ರೆ ರಾಧೆ ಕೃಷ್ಣ ರಾಧೆ ಕೃಷ್ಣ ಅಂತ ಜಪಿಸ್ತಿದ್ದೆ. ನನ್ನ ಉಸಿರಲ್ಲೂ ನೀನೇ ಬೆರ್ತೋಗಿದ್ಯಾ ಕೃಷ್ಣ? ಇಲ್ಲ ರಾಧೆ, ನಾನ್ ರಾಧೆ ಕೃಷ್ಣನೇ, ಮತ್ತೆ ಯಾವಾಗ್ಲೂ ರಾಧೆಯವನೇ ಆಗಿರ್ತೀನಿ. ನಾನ್ ರಾಧೆಯ ಕೃಷ್ಣನೇ, ಮತ್ತೆ ಯಾವಾಗ್ಲೂ ರಾಧೆಯ ಕೃಷ್ಣನೇ ಆಗಿರ್ತೀನಿ. ನೀನು ರಾಧೆ ಕೃಷ್ಣ ಆಗಿದ್ದಿದ್ರೆ ಹೀಗೆ ಮಾತಲ್ಲೇ ಮರಳು ಮಾಡಿ ನನ್ ಮನ್ಸಿನ ಮಾತನ್ನ ತಡೀತಿರ್ಲಿಲ್ಲ. ನಿನಗ್ ಗೊತ್ತಾಗಲ್ಲ, ನಾನ್ ನಿನ್ನ ಎಷ್ಟೇ ಕೆಟ್ಟವನು ಅಂತ ಕರೆದ್ರು ಬೇರೆ ಯಾರಾದ್ರೂ ನಿನ್ನ ನನ್ ಮುಂದೆ ಕೆಟ್ಟವರು ಅಂದ್ರೆ ನನ್ ಪಾಲಿಗೆ ಅವರು ದೊಡ್ಡ ಶತ್ರು ಅಂತ ಅನ್ನಿಸ್ತಿತ್ತು. ನನ್ ಗೊತ್ತಿದೆ ರಾಧೆ ಗೊಲ್ಲ, ಆದ್ರೆ ನನಗೆ ಸತ್ಯ ಅರ್ಥನೇ ಆಗ್ತಿರ್ಲಿಲ್ಲ. ಇವತ್ತು ನನ್ಗೆಲ್ಲ ಗೊತ್ತಾಗ್ತಿದೆ. ಯಾಕಂದ್ರೆ ನಾನು ಲಕ್ಷ್ಮಿ, ನನ್ನ ರಾಧೆ ಅಂತ ಕರೀತಾ ನೀನ್ ನನ್ನ ಲಕ್ಷ್ಮಿಯಿಂದ ದೂರ ಇಟ್ಟೆ, ನೀನ್ ನನ್ನ ಸತ್ಯದಿಂದ ದೂರ ಇಟ್ಟೆ. ರಾಧೆ, ಇಲ್ಲ, ಇದು ಸತ್ಯ, ಇದು ಸತ್ಯ ಅಲ್ಲ ರಾಧೆ. ಇಲ್ಲ ಗೊಲ್ಲ, ನಾನು ಅಪ್ಪ ಅಮ್ಮಂಗೆ ಹೇಳ್ದೇನೆ ನಿನ್ನ ನೋಡೋದಿಕ್ಕೆ ಮನೆಯಿಂದ ಓಡ್ ಬರ್ತಿದ್ದೆ. ನನ್ಗೆ ಒಂದು ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ನನಗೆ ನನ್ ಸತ್ಯ ತಿಳಿದಿರ್ಲಿಲ್ಲ. ಆದ್ರೆ ನಿನ್ಗೆ ನನ್ ಸತ್ಯ ಗೊತ್ತಿತ್ತು, ನಾನ್ ಯಾಕೆ ಬರ್ತಿದ್ದೆ ಅಂತ. ಇದ್ ಗೊತ್ತಿದ್ರು ಕೂಡ ಯಾವತ್ತು ನನಗೆ ನನ್ ಸತ್ಯ ನೀನ್ ಹೇಳಿಲ್ಲ. ನಿನ್ಗಿಂತ ಹೆಚ್ಚು ನಿಷ್ಠುರ, ಕಠೋರ, ನಿರ್ಮೋಹಿ ಯಾರು ಇರೋದೇ ಇಲ್ಲ. ರದಿ, ಆ ಸಮಯದಲ್ಲಿ ಪರಿಸ್ಥಿತಿ ಹಾಗಿತ್ತು. ನಾನಾಗ ನಿನ್ಗೆ ನಿನ್ನ ಸತ್ಯ ಹೇಳೋಕಾಗ್ತಿರ್ಲಿಲ್ಲ. ಸರಿ ಗೊಲ್ಲ, ಆ ಸಮಯ ಬಿಟ್ಬಿಡು, ಏನಾಯ್ತು ಹೋಗ್ಲಿ ಬಿಡು. ಆದ್ರೆ ಇವತ್ತಿನ ಪರಿಸ್ಥಿತಿ ಚೆನ್ನಾಗಿದೆ ಅಲ್ವಾ? ಇವತ್ ಹೇಳು, ನೀನ್ ಅವತ್ ಯಾಕೆ ಹಾಗೆ ಮಾಡ್ದೆ? ರಾಧಿ, ನಿನ್ನಿಂದ ನಿನ್ ಸತ್ಯ ಮುಚ್ಚಿಡೋ ಮಹತ್ವ ಆಗ್ಲೂ ಇರ್ಲಿಲ್ಲ, ಈಗ್ಲೂ ಇಲ್ಲ. ಸರಿ ಗೊಲ್ಲ, ಈಗ ಹೇಳು, ನೀನು ವಿಷ್ಣು ಅವತಾರ ಅಂತ ನಿನಗೆ ಗೊತ್ತಿತ್ತಾ? ಮತ್ ನನಗೆ ಗೊತ್ತಿರ್ಲಿಲ್ಲ ನಾನು ಲಕ್ಷ್ಮಿ ಅಂತ. ನನಗ್ ಯಾಕಿಂತ ಮೋಸ ಆಯ್ತು? ಮಾತಾಡೋ ಗೊಲ್ಲ. ರಾಧಿ, ಸಮಯ ಬಂದಾಗ ಇದಕ್ಕೆ ಉತ್ತರ ನಾನ್ ಖಂಡಿತ ಕೊಡ್ತೀನಿ. ಗೊಲ್ಲ, ನನ್ ಗೊತ್ತಿದೆ ನಿನ್ನ ಹತ್ರ ನನ್ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ನೀನ್ ಕೊಡೋಕ್ ಆಗೋದೂ ಇಲ್ಲ. ನಿನ್ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡೋದೇ ಇಲ್ವಲ್ಲ, ಪ್ರಶ್ನೆಯಿಂದ ತಪ್ಪಿಸ್ಕೊತ್ಯಾ. ಉತ್ತರ ಯಾವಾಗ ಕೊಟ್ಟಿದ್ಯಾ? ರಾಧಿ, ಈಗೂನು ಆಗಿರ್ಬೋದು ನೀನ್ ನನ್ನಿಂದ ಯಾವ್ದು ವಚನ ತಗೊಂಡು ಮತ್ತೆ ನಿನ್ಗೆ ಅದು ನೆನ್ಪು ಹೇಳ್ದಿದ್ರೆ. ನೋಡ್ದಾಗಲ್ಲ
ನೀನ್ ಮತ್ತೆ ನನ್ನ ಮಾತಲ್ಲೇ ಮರಳು ಮಾಡಕ್ ನೋಡ್ತಿದ್ಯಾ. ನನ್ ಸತ್ಯನ ಒಪ್ಕೊಳ್ದೆ ಇರೋಕೆ ಪ್ರಯತ್ನ ಮಾಡ್ತಿದ್ಯಾ. ಆದ್ರೆ ಈ ಸಲ ನಾನ್ ಹಾಗಾಗೋಗ್ ಬಿಡಲ್ಲ. ಅದಕ್ಕೆ ನಾನು ಹೋಗ್ತಿದ್ದೀನಿ ಗೊಲ್ಲ, ಎಲ್ಲರಿಗೂ ನನ್ ಸತ್ಯ ಹೇಳೋಕೆ. ನನ್ನನ್ನ ತಡಿಯಕ್ ನೋಡ್ಬೇಡ. ನಾನೀಗ ನಿಲ್ಲೋಳಲ್ಲ. ನೀನ್ ತಡೆದ್ರೆ ನಾನ್ ನಿಲ್ಲೋದಿಲ್ಲ, 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 ನಿಲ್ಲೋದೇ ಇಲ್ಲ. ಅಯ್ಯೋ ರಾಧೆ, ರಾಧೆ ನನ್ ಮಾತಾದ್ರೂ ಕೇಳಿಸ್ಕೋ ರಾಧೆ. ನನ್ಗೆ ಗೊತ್ತಿದೆ ಇನ್ಮೇಲೆ ನೀನು ನಿಂತ್ಕೊಳ್ಳೋದಿಲ್ಲ ರಾಧಿ. ನೀನು ಎಲ್ರಿಗೂ ನಿನ್ ಸತ್ಯ ಹೇಳಿದ್ಮೇಲೆನೇ ನಿಲ್ಲೋದು ರಾಧಿ. ನಾರಾಯಣ ನಾರಾಯಣ. ಪ್ರಭು, ಇದೇನು ಸಮಸ್ಯೆಯೋ ಅಥವಾ ನಿಮ್ಮ ಲೀಲೆಯೋ ಪ್ರಭು? ಕೃಷ್ಣ ತಾನು ನಾರಾಯಣ ಎನ್ನುವ ಗುಟ್ಟನ್ನು ಈವರೆಗೂ ಜಗತ್ತಿನಿಂದ ಮುಚ್ಚಿಟ್ಟಿದ್ದ. ಆದರೆ ದೇವಿ ರಾಧೆ ಅದೇ ಗುಟ್ಟನ್ನು ಎಲ್ಲರ ಸಮ್ಮುಖ ಹೇಳಲು ಹೊರಟಿದ್ದಾಳೆ. ಹೀಗೇಕೆ ಪ್ರಭು? ದೇವರ್ಷಿ, ಮಾನವೀಯ ಜೀವನಕ್ಕೆ ಕೆಲ ಸೀಮೆಗಳು ಇವೆ. ಎಲ್ಲ ಮನುಷ್ಯರು ಇಷ್ಟೊಂದು ದೊಡ್ಡ ಸತ್ಯ ಜೀರ್ಣಿಸಿಕೊಳ್ಳರು. ಸ್ವತಃ ದೇವಿ ಲಕ್ಷ್ಮಿಯ ಮನಸ್ಸೇ ಅಷ್ಟೊಂದು ಚಂಚಲ. ಮತ್ತು ಹೀಗಾಗಿಯೇ ಈಗವಳನ್ನು ತನ್ನ ಸತ್ಯ ಹೇಳದಂತೆ ಯಾರೂ ತಡೆಯಲಾಗದು. ಭಗವಂತ, ನೀವು ಏಕಾಂಗಳ 3 ಶಕ್ತಿಯನ್ನ ಕಳಿಸಿದ್ದೇನೋ ಹೌದು ಬೃಂದಾವನಕ್ಕೆ. ಆದ್ರೆ ಇಲ್ಲಿ ಮೊದ್ಲೇನೆ ರಾಧೆ ಎನ್ನೋ ಲಕ್ಷ್ಮಿ ವಾಸ ಇದೆಯಲ್ಲ. ಮತ್ತೆ ಎಲ್ಲಿ ಲಕ್ಷ್ಮಿ ವಾಸ ಇರ್ತಾಳೋ ಅಲ್ಲಿ ಲಕ್ಷ್ಮಿಗೆ ಅಲಕ್ಷ್ಮಿ ಏನು ಮಾಡಕ್ಕಾಗಲ್ಲ. ಅದಕ್ಕಾಗಿಯೇ ನಾನು ಆ 3 ಅಲ್ಲಿ ಕಳಿಸಿದ್ದು ಭದ್ರಾಕ್ಷ. ಸಾಯೋದುಕ ಭಗವಂತ. ಒಂದು ವೇಳೆ ಇವರು ತಮ್ಮ ಉದ್ದೇಶದಲ್ಲಿ ಸಫಲರಾದರೆ ಒಳ್ಳೆಯದು. ಅಸಫಲತೆಯಿಂದ ಮೃತ್ಯುಧಾಮ ತಲುಪಿದರೆ ಅದು ಕೂಡ ಸರಿಯೇ. ಆದ್ರೆ ಭಗವಂತ, 3 ಜನ ಸಾಯೋದ್ರಿಂದ ನಮಗೇನ್ ಲಾಭ ಆಗೋದಿದೆ? ಒಂದು ವೇಳೆ ಏಕಾಂಗಳ ಈ 3 ಶಕ್ತಿಯು ಸಮಾಪ್ತವಾದರೆ ಆಗ ಏಕಾಂಗಳ ಕ್ರೋಧ ಯಾವ ಮಿತಿಯನ್ನು ತಲುಪುವುದೆಂದರೆ ಇನ್ನವಳ ಸೋದರ ಕೃಷ್ಣನಿಗೆ ತನ್ನ ಸೋದರಿ ಏಕಾಂಗಳ ಉದ್ಧಾರ ಮಾಡಲೇಬೇಕಾಗುತ್ತದೆ. ಅರ್ಥ ಆಗೋಯ್ತು ಭಗವಂತ, ನಿಮ್ ಲೀಲೆ ಅರ್ಥ ಆಗೋಯ್ತು. ನೀವು ಆ ಪರಮಾವತಾರಿ ಅನ್ನೋ ದೊಡ್ಡ ಮೀನನ್ನ ಹಿಡಿಯೋದಕ್ಕಾಗಿ ಏಕಾಂಗ ಅನ್ನೋ ಗಾಳ ಹಾಕಿದಿರಲ್ಲ ಭಗವಂತ. ರಾಧೆ ಪುಟ್ಟಿ, ಏನ್ ವಿಷಯ? ನೀನ್ ಈ ರೀತಿಯಲ್ಲಿ ಶಂಖ ಯಾಕೆ ಓದ್ತಿದ್ಯಾ? ಎಲ್ರನ್ನೂ ಯಾಕೆ ಒಟ್ಟಾಗಿ ಕರಿತಿದ್ಯಾ? ಅತ್ತೆ, ವಿಷಯನೇ ಅಂತದಿದೆ ನೋಡಿ. ನಾನ್ ಹೀಗೆ ಎಲ್ಲರನ್ನೂ ಕರಿಬೇಕಾಯ್ತು. ಯಾಕಂದ್ರೆ ಈ ವಿಷಯನ ನಾನ್ ಎಲ್ಲರಿಗೂ ಒಟ್ಟಿಗೆ ಹೇಳ್ಬೇಕು. ಆದ್ರೆ ವಿಷಯ ಏನು ರಾಧೆ? ಇವತ್ ನಾನ್ ನಿಮ್ಮೆಲ್ಲರಿಗೂ ಒಂದ್ ದೊಡ್ಡ ನಿಜ ಹೇಳ್ತಿದ್ದೀನಿ. ಆ ನಿಜಾನ ಇಲ್ಲಿವರೆಗೂ ನಿಮ್ಮಿಂದ ಹೇಳ್ದೆ ಬಚ್ಚಿಟ್ಟಿದ್ರು. ಈ ನಿಜ ಕೇಳೋದ್ರಿಂದ ನಿಮ್ಮೆಲ್ಲರಿಗೂ ಆಗೋ ಸಂತೋಷಕ್ಕೆ ಯಾವ ಮಿತಿನೂ ಇರೋದಿಲ್ಲ. ನಮ್ಮಿಂದ ಮುಚ್ಚಿಟ್ಟಿರೋದ ಅಂತ ಸತ್ಯ ಯಾವ್ದ್ರಾದೆ? ಅಣ್ಣ, ನೀವು ಯಾರಿಗೆ ಪೂಜೆ ಅರ್ಚನೆ ಮಾಡ್ತಿರೋ, ಯಾರ ಹೆಸರನ್ನ ದಿನ ಜಪ ಮಾಡ್ತಿರೋ, ಕಷ್ಟ ಬಂದಾಗ ಯಾರನ್ನ ಕೈ ಮುಗ್ದು ಬೇಡ್ಕೋತಿರೋ, ಆ ನಿಮ್ಮ ದೇವ್ರು, ಆ ನಿಮ್ಮ ತಾಯಿ, ಆ ನಿಮ್ಮ ದೇವಿ ಇವತ್ತು ನಿಮ್ಮ ಎದುರಿಗೆ ಬರೋಳಿದ್ದಾಳೆ. ರಾಧೆ ಪುಟಿ, ನೀನೇನ್ ಹೇಳ್ತಿದ್ಯಾ? ಯಾರಿಗೂ ಏನೂ ಅರ್ಥನೇ ಆಗ್ತಿಲ್ವಲ್ಲ, ಸ್ಪಷ್ಟವಾಗಿ ಹೇಳು. ಮಾವ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ನಿಮ್ ರಾಧೆ ಅಲ್ಲ, ಬದಲಾಗಿ ದೇವಿ ಲಕ್ಷ್ಮಿ, ಸಾಕ್ಷಾತ್ ದೇವಿ ಲಕ್ಷ್ಮಿಯ ಅವತಾರ. ನಿಮ್ಮೆಲ್ಲರ ನಡುವೆ ನಾನು ರಾಧೆಯ ರೂಪದಲ್ಲಿರ್ತೀನಿ, ಆದ್ರೆ ನಿಜವಾಗ್ಲೂ ನಾನು ಲಕ್ಷ್ಮೀ ದೇವಿನೇ. ನನ್ನ ಅವತಾರ ಆಗಿದ್ದು ವೃಷಭಾನು ಕೀರ್ತಿ ಮನೆಯಲ್ಲಿ. ಹಿಂದಿನ ಜನ್ಮದಲ್ಲಿ ಅವರು ನನಗೆ ತುಂಬಾ ಪೂಜೆ ಸಲ್ಲಿಸಿದ್ರು. ನನಗೆ ಸಂತೋಷ ಆಗಿ ಅವ್ರಿಗೆ ವರ ಕೊಟ್ಟಿದ್ದೆ. ನಂದರಾಜ, ಈ ರಾಧೆ ಏನ್ ಹೇಳ್ತಿದ್ದಾಳೆ? ಇದು ನನಗೂ ಅರ್ಥ ಆಗ್ತಾ ಇಲ್ಲ. ರಾಧೆ ಹೀಗೆ ಯಾಕೆ ಹೇಳ್ತಿದ್ದಾಳೆ? ಇನ್ನು ನೀವು ಯಾರು ಕೂಡ
ಸಂಕೋಚ ಮಾಡ್ಕೊಳ್ಳೋದು ಬೇಕಾಗೇ ಇಲ್ಲ. ಇದು ನಿಮ್ಮೆಲ್ಲರ ಸೌಭಾಗ್ಯ. ಇನ್ಮುಂದೆ ಲಕ್ಷ್ಮೀ ದೇವಿ ನಿಮ್ಮೆಲ್ಲರ ಮಧ್ಯೆ ವಾಸ ಮಾಡ್ತಾಳೆ. ನಿಮ್ಗೆ ಏನೇ ಬೇಕಿದ್ರು ನನ್ನ ಹತ್ರ ಕೇಳ್ಬೋದು. ನಾನು ನಿಮ್ಮೆಲ್ಲರ ಎಲ್ಲಾ ಆಸೆಗಳನ್ನು ಈಡೇರಿಸ್ತೀನಿ. ಅಣ್ಣ, ಏನಾಯ್ತು? ನೀನು ಯಾಕೆ ನಗ್ತಿದ್ಯಾ? ಇಲ್ಲ ಇಲ್ಲ, ಏನು ಇಲ್ಲ ರಾಧೆ. ಅದು ನನ್ ಯಾವ ವಿಷಯಕ್ಕಾಗಿ ನಗ್ತಾ ಇದೆ ಅಂದ್ರೆ ಕೃಷ್ಣ ಏನ್ ಹೇಳಿದ್ನೋ ಪೂರ್ತಿಯಾಗಿ ಹಾಗೆ ಆಗ್ತಿದೆ. ಅಣ್ಣ, ಈಗೊಲ್ಲ ಏನಂದ? ಏನು ಇಲ್ಲ ರಾಧೆ, ಏನು ಇಲ್ಲ. ಏನು ಅಂದ್ರೆ ನೀನು ನಿನ್ನನ್ನೇ ಲಕ್ಷ್ಮಿ ಅವತಾರವಾಗಿ ಘೋಷಣೆ ಮಾಡ್ತೀಯ ಅಂತ. ಇಲ್ಲಿನೂ ಅದನ್ನೇ ಮಾಡ್ತಿದ್ಯಾ. ಅಣ್ಣ, ಈಗೊಲ್ಲೊಂದ್ ಮಾತಿಗೆಲ್ಲ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ. ನಾನ್ ಹೇಳ್ತಿರೋದೆಲ್ಲ ಸತ್ಯನೇ. ಈಗೊಲ್ಲ ನನ್ ಸತ್ಯ ಮುಚ್ಚಿಡೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಅಮ್ಮ ರಾಧೆ, ನಮಗ್ ಪೂರ್ತಿ ವಿಶ್ವಾಸ ಇದೆ ನೀನ್ ಸತ್ಯ ಹೇಳ್ತಿದ್ಯಾ ಅಂತ. ಮತ್ತೆ ನಮ್ಮೆಲ್ರಿಗೂ ನೀನೇ ಲಕ್ಷ್ಮಿಯ ರೂಪ ಅಲ್ವಾ ಯಶೋದೆ? ಹಾ ನಂದರಾಜ, ಅದಲ್ದೆ ಮಗಳೇ ತಾನೇ ಲಕ್ಷ್ಮಿಯ ರೂಪ. ಜೊತೆಗೆ ಗುರುದೇವನೂ ಇದೇ ಮಾತು ಹೇಳಿದ್ರಲ್ಲ ಅಲ್ವಾ? ಇಲ್ಲ ಅತ್ತೆ, ನಾನು ಲಕ್ಷ್ಮೀ ರೂಪ ಅಲ್ಲ, ಬದಲಾಗಿ ಸಾಕ್ಷಾತ್ ಲಕ್ಷ್ಮೀನೇ. ಅಯ್ಯೋ ರಾಧೆ, ನಮ್ಗೆ ನಿನ್ ಭಾವನೆಗಳು ಗೊತ್ತಾಗುತ್ತೆ. ಗುರುದೇವ್ರು ದೀಪಾವಳಿ ದಿನ ನಿನ್ನ ಲಕ್ಷ್ಮೀ ಮಾತೆ ಮಾಡಿದ್ರಲ್ವಾ, ಅದಕ್ಕಾಗೆ ನೀನು ನಿನ್ನೆ ಲಕ್ಷ್ಮೀ ಮಾತೆ ಅಂತ ಹೇಳ್ತಿರೋದು. ಏನು ತೊಂದ್ರೆ ಇಲ್ಲ, ಹೀಗಾಗ್ತಾ ಇರುತ್ತೆ. ಅಣ್ಣ, ನನ್ನ ಲಕ್ಷ್ಮೀ ದೇವಿ ಅಂದ್ಕೋತಾ ಇರೋದಲ್ಲ, ಬದಲಾಗಿ ನಾನೇ ಲಕ್ಷ್ಮೀ ದೇವಿಯ ಅವತಾರ. ರಾಧೆ ಪುಟ್ಟಿ, ಇರ್ಲಿ ರಾಧೆ ಪುಟ್ಟಿ, ನಾವೆಲ್ಲರೂ ಈ ಮಾತನ್ನ ಒಪ್ಪಿದೀವಿ. ಆದ್ರೆ ಈಗ ಬಾ, ಒಳಗ್ ಸ್ವಲ್ಪ ವಿಶ್ರಾಂತಿ ಮಾಡು ಬಾ. ಇಲ್ಲ ಇಲ್ಲ ಅತ್ತೆ, ಎಲ್ಲಿವರೆಗೂ ನಾನೇ ಲಕ್ಷ್ಮಿ ಅಂತ ತೀರ್ಮಾನ ಆಗಲ್ವೋ ಅಲ್ಲಿವರೆಗೂ ನಾನು ಎಲ್ಲೂ ಬರಲ್ಲ. ನಿಮಗೆ ಯಾರಿಗೂ ನನ್ ಮೇಲೆ ನಂಬಿಕೆ ಇಲ್ದಿದ್ರೆ ಈ ಗೊಲ್ಲನ ಕೇಳಿ ನೋಡಿ. ಹೇಳು ಗೊಲ್ಲ, ನಾನ್ ಯಾರು ಅಂತ ಎಲ್ಲರಿಗೂ ಹೇಳು. ನಾನೇ ಲಕ್ಷ್ಮಿ ಅಂತ. ಹಾ ರದಿ, ನಾನ್ ಯಾವಾಗಿಲ್ಲ ಅಂದಿ? ಬೃಂದಾವನವಾಸಿಗಳೇ, ಅಪ್ಪ ಅಮ್ಮ, ರಾಧೆ ಸತ್ಯ ಹೇಳ್ತಿದ್ದಾಳೆ. ಇವಳಿಗೆ ಯಾವ ಭ್ರಮೆನೂ ಆಗಿಲ್ಲ. ಇವಳು ದೇವಿ ಲಕ್ಷ್ಮಿ ಅದೇ ಅವತಾರ. ಅದಕ್ಕಾಗಿ ನೀವೆಲ್ಲರೂ ಒಪ್ಕೊಳ್ಳೇಬೇಕು. ಈ ರಾಧೆ ರಾಧೆ ಅಲ್ಲ, ಬದಲಿಗೆ ದೇವಿ ಲಕ್ಷ್ಮಿ ಅವತಾರನೇ ಅಲ್ವಾ ರಾಧೆ? ರಾಧೆ, ಸರಿ, ನೀನೇ ನನ್ಗೆ ಹೇಳ್ಬೇಕು. ನಾನು ಈ ಜನರಿಗೆ ಹೇಗ್ ನಂಬಿಕೆ ಮೂಡಿಸ್ಲಿ? ಈಗ ನೀನೇ ದೇವಿ ಲಕ್ಷ್ಮಿ ಅಂತ. ಗೊಲ್ಲ, ನನ್ಗೆಲ್ಲ ಗೊತ್ತಿದೆ. ಎಲ್ಲ ನಿನ್ನಿಂದಾನೇ ಆಗ್ತಿರೋದು. ನಿನಗ್ ಬೇಕಾಗಿರ್ಲಿಲ್ಲ ನಾನ್ ಯಾರು ಅಂತ ಎಲ್ಲರಿಗೂ ಗೊತ್ತಾಗೋದು. ಅದಕ್ಕೆ ನಾನು ನಿನ್ ಬರೋಕ್ಕೂ ಮುಂಚೆನೆ ನೀನು ಅಣ್ಣನ್ ತಲೆ ಕೆಡ್ಸಿದ್ಯಾ. ಅದ್ರಿಂದ ಯಾರು ನನ್ನ ನಂಬಾರ್ದು ಅಂತ. ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ದಿದ್ರೆ ನಾನು ಈಗ್ಲೇ ಇಲ್ಲಿಂದ ಹೋಗ್ತೀನಿ. ಬೇಡ ರಾಧೆ ಪುಟ್ಟಿ, ನನ್ ಮಾತ್ ಕೇಳು. ನಾನೀಗ ಯಾರ ಮಾತನ್ನ ಕೇಳೋದಿಲ್ಲ, ಯಾರ ಜೊತೆಗೂ ಮಾತಾಡಲ್ಲ. ಎಲ್ಲಿ ನನ್ಗೆ ಅವಮಾನ ಆಗುತ್ತೋ ಅಲ್ಲಿ ನಾನಂತೂ ಇರೋದೇ ಇಲ್ಲ. ರಾಧೆ, ಅಯ್ಯೋ ರಾಧೆ, ರಾಧೆ. ಕಂದ, ಅಪ್ಪ ಅಮ್ಮ, ನೀವ್ಯಾರು ಚಿಂತೆ ಮಾಡ್ಬೇಡಿ, ನಾನ್ ರಾಧೆನ ಒಪ್ಪಿಸ್ತೀನಿ. ಆದ್ರೆ ಕಂದ, ನಿಮ್ಗೆಲ್ಲ ಗೊತ್ತಿರೋದೆ ರಾಧೆ ಅಟ್ಟಮಾರಿನಿ. ಅದಕ್ಕಾಗಿ ಅವಳ ಮನ್ಸಲ್ಲಿ ದೇವಿ ಲಕ್ಷ್ಮಿಯ ರೂಪ ಕುತ್ಕೊಂಡಿದೆ. ಆದ್ರೆ ನಿಮ್ ಮಗದ ಮೇಲೆ ವಿಶ್ವಾಸ ಇಟ್ಟಿರಿ. ನಾನು ಈಗ್ಲೇ ರಾಧೆನ ಕರ್ಕೊಂಡ್ ಬರ್ತೀನಿ. ಬೇಗ ಹೋಗು ಕಂದ. ನೀವು ಸತ್ಯ ಹೇಳುತ್ತಿದ್ದೀರಿ ಮಾತೆ, ನೀವೇ ದೇವಿ ಲಕ್ಷ್ಮಿ. ಆದರೆ ನನ್ನ ಸ್ಥಿತಿಯನ್ನು ನೋಡಿ ನಾನು ಜಗತ್ತಿನ ಸಮ್ಮುಖ ಇದನ್ನು ಸಾಧಿಸಲು ಸಾಧ್ಯವಿಲ್ಲ, ಏಕೆಂದರೆ ಪ್ರಭುವಿನ ಆಜ್ಞೆಯಾಗಿಲ್ಲ. ಆದರೆ ಇದೆಲ್ಲ ಏಕೆ ಘಟಿಸುತ್ತಿದೆಯೋ ಇದರ ಕಾರಣ ನನಗೆ ಗೊತ್ತಿದೆ. ಈಗ ನಾನು ಈ ವೃಂದಾವನದಿಂದ ಸ್ವಚ್ಛತೆ ಮತ್ತೆ ಪವಿತ್ರತೆಯನ್ನ ಶಾಶ್ವತವಾಗಿ ಅಳಿಸ್ತೀನಿ. ನಾನಿರುವಾಗ ಈ ವೃಂದಾವನದಲ್ಲಿ ಯಾವ ಶ್ರದ್ಧೆನೂ ಉಳಿಯೋದಿಲ್ಲ. ಎಲ್ಲರೂ ಒಬ್ರನ್ನೊಬ್ರು ಸಂದೇಹದ ದೃಷ್ಟಿಯಿಂದ ನೋಡ್ತಾರೆ. ಮತ್ತೆ ನಾನು ಈ ವೃಂದಾವನದಿಂದ ಧನ ಸಂಪತ್ತನ್ನೇ ನಾಶ ಮಾಡ್ಬಿಡ್ತೀನಿ. ಎಲ್ಲ ಕಡೆ ದರಿದ್ರತೆನೆ ವಾಸಿಸೋಕೆ ಶುರು ಆಗತ್ತೆ. ಬನ್ನಿ.
ನಾವು ಯಾಕೆ ಮುಂದೆ ಹೋಗೋಕಾಗ್ತಿಲ್ಲ? ಇದು ಯಾವ ಶಕ್ತಿ ಹೀಗ್ ನಮ್ಮನ್ನ ತಡೀತಿರೋದು? ಅಯ್ಯೋ ರಾಧೆ, ನನ್ ಮಾತ್ ಕೇಳೋ ರಾಧೆ. ರಾಧೆ ನಿಂತ್ಕೋ ರಾಧೆ, ನಿಂತ್ಕೋ ರಾಧೆ. ಗೊಲ್ಲ, ನನ್ ದಾರಿಯಿಂದ ಹಿಂದೆ ಸರಿ. ನನ್ಗೆ ನಿನ್ ಜೊತೆ ಯಾವ ಮಾತು ಆಡ್ಬೇಕಿಲ್ಲ. ಇವತ್ತು ನಿನ್ನಿಂದಾಗಿ ಜನ ಲಕ್ಷ್ಮಿನ ಆಡ್ಕೊಂಡ್ ನಕ್ರು. ಯಾವ ಲಕ್ಷ್ಮೀ ದೇವಿನ ಎಲ್ಲ ಪೂಜಿಸ್ತಾರೋ ಇವತ್ತು ಅದೇ ಲಕ್ಷ್ಮಿಗೆ ಅವಮಾನ ಆಗೋಯ್ತು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಅದಕ್ಕೆ ನಾನು ಇವತ್ತಿಂದ ನಿನಗೆ ನನ್ ಮುಖ ತೋರ್ಸೋದಿಲ್ಲ. ಅಯ್ಯೋ ರಾಧೆ, ನಿಂತ್ಕೋ ರಾಧೆ, ನಿಂತ್ಕೋ ರಾಧೆ. ಇದ್ರಲ್ಲಿ ನನ್ ಯಾವ ತಪ್ಪು ಇಲ್ಲ ರಾಧೆ. ತಪ್ಪು ಗೊಲ್ಲ, ನಂಗ್ ಗೊತ್ತಿದೆ. ನೀನ್ ಕಾಪಾಡ್ಕೊಳ್ಳೋದಿಕ್ಕೆ ಹೀಗೆಲ್ಲ ಮಾಡಿದ್ದು. ನೀನು ಜಗತ್ತಲ್ಲಿ ಪರಮಾವತಾರಿ ಶ್ರೀ ಕೃಷ್ಣನೇ ಹೆಚ್ಚು ಅಂತ ತೋರ್ಸೋದಿಕ್ಕೆ ನನ್ನ ಲಕ್ಷ್ಮಿ ಅವತಾರಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡ್ಬಿಟ್ಟೆ. ಇಲ್ಲ ರಾಧೆ, ಲಕ್ಷ್ಮಿ ಇಲ್ದೆ ಕೃಷ್ಣ ಅಪೂರ್ಣನೇ. ಇಲ್ಲ ಗೊಲ್ಲ, ಇನ್ಮೇಲೆ ನಿನಗೆ ಈ ರಾಧೆ ಯಾತಕ್ ಬೇಕು? ಈಗ ಇಲ್ಲಿಂದ ಲಕ್ಷ್ಮಿ ಹೋಗ್ತಿದ್ದಾಳೆ. ಇನ್ನು ವೃಂದಾವನದಲ್ಲಿ ಅಲಕ್ಷ್ಮಿ ಇರ್ತಾಳೆ. ಅಶುಚಿತ್ವ ಇರುತ್ತೆ, ಅನಾಸ್ಥೆ ಇರುತ್ತೆ. ಇನ್ನು ವೃಂದಾವನದಲ್ಲಿ ಈ ದೇವಿಯರೇ ವಾಸ ಮಾಡ್ತಾರೆ. ಯಾಕಂದ್ರೆ ಲಕ್ಷ್ಮಿ ಹೋಗ್ತಿದ್ದಾಳೆ. ನಿನ್ನ